ಅಮ್ಮ ಅಳ್ಬೇಡ ಅಮ್ಮ, ನಿನ್ನ ನೋಡ್ತಿದ್ರೆ ನನಗೂ ಅಳು ಬರುತ್ತಮ್ಮ. ದೊಡ್ಡಮ್ಮ, ನಮಗ್ ಧೈರ್ಯ ಹೇಳ್ಬೇಕಾಗಿರೋ ನೀನೇ ಈ ಪರಿಸ್ಥಿತಿಲಿದ್ರೆ ಏನ್ ಮಾಡೋದು ನಮಗ್ ಗೊತ್ತಾಗ್ತಿಲ್ಲ ದೊಡ್ಡಮ್ಮ. ಯಾರಿಗೂ ಏನೂ ಆಗಲ್ಲ, ಪ್ಲೀಸ್ ಧೈರ್ಯವಾಗಿರಿ. ನನ್ನ ದೇವರು ಬದುಕಬೇಕು ಸೀನು. ಡಾಕ್ಟರ್ ಹತ್ರ ಮಾತಾಡಿ ಖರ್ಚಿನ ಬಗ್ಗೆ ಏನು ಯೋಚನೆ ಮಾಡಬೇಡಿ ಅಂತ ಹೇಳಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳಬೇಕು ಸೀನು. ಇನ್ನು ದೊಡ್ಡ ಡಾಕ್ಟರ್ ಬೇಕು ಅಂದ್ರೆ ಕರ್ಕೊಂಡು ಬರೋದಕ್ಕೆ ಹೇಳಿ. ಇಲ್ಲಿರೋರು ಎಲ್ಲರೂ ದೊಡ್ಡ ಡಾಕ್ಟ್ರೇ ಅತ್ತೆ. ಅಮ್ಮ, ನಾವು ನಡೆದಿರೋದನ್ನೆಲ್ಲ ಪೂರ್ತಿ ಹೇಳಿದೀವಮ್ಮ. ನಮ್ಮ ಹಾಸ್ಪಿಟ್ಲಲ್ಲಿ ಇರೋ ಡಾಕ್ಟರ್ಸು ಕೂಡ ಫೋನ್ ಮಾಡಿ ಹೇಳಿದ್ದಾರೆ ಇವ್ರಿಗೆ. ಹೌದು ದೊಡ್ಡಮ್ಮ, ಖಂಡಿತವಾಗ್ಲೂ ದೊಡ್ಡಪ್ಪ ಹುಷಾರಾಗ್ತಾರೆ ಅಂತ ಹೇಳಿದ್ರು. ಹೌದಮ್ಮ, ನಾನು ಅವ್ರ ಹತ್ರನೇ ಕೂತ್ಕೊಂಡಿರ್ತೀನಿ. ಅಮ್ಮ, ಬೇಡ ಅಮ್ಮ, ತಡಿಬೇಡಿ. ಅತ್ತೆ ಇರಿ, ಅತ್ತೆ. ದೊಡ್ಡಮ್ಮ, ಅತ್ತೆ. ತಡಿಬೇಡಿ. ದೊಡ್ಡಮ್ಮ, ನನ್ ತಡಿಬೇಡಿ. ರಾಜಿ, ಊರಲ್ಲಿರೋರ್ಗೆಲ್ಲ ದುಡ್ಡನ್ನ ವಾಪಸ್ ಕೊಡ್ತೀನಿ ಅಂತ ಹೇಳ್ದೆ. ಅವರು ಆಂಬ್ಯುಲೆನ್ಸ್ನ ತಡೆದ್ರು ಅಂತ ಹಾಗೆ ಹೇಳಿದ್ಯಾ? ಅದು ನಿಜ ಅಲ್ದೇ ಇದ್ರೆ ಅಪ್ಪನ ಮೇಲೆ ನಾನು ಆಣೆ ಇಡ್ತಾ ಇರ್ಲಿಲ್ಲ ಆದ್ಯ. ಅಷ್ಟು ದುಡ್ಡನ್ನ ಎಲ್ಲಿಂದ ತರ್ತೀಯ? ಪ್ರತಿ ಸಮಸ್ಯೆಗೂ ಒಂದ್ ಪರಿಹಾರ ಇರುತ್ತಲ್ವ ಮಾವ? ಅಂದ್ರೆ ನೀನ್ ಮತ್ತೆ ಕಟ್ತೀನಿ ಅಂದಿದ್ದು 1000ನೋ ಲಕ್ಷನೋ ಅಲ್ಲ, ಕೋಟಿ. ಹೇಳ್ಬೇಕು ಅಂದ್ರೆ 5 ಕೋಟಿ. ಅದು ಎಷ್ಟಾದ್ರೂ ಆಗ್ಲಿ, ಅಪ್ಪ ವಾಪಸ್ ಬಂದ್ರೆ ಸಾಕು ಅಂತ ಬೇಡ್ಕೊಳ್ಬೇಕಾದವರೆಲ್ಲ ಅವ್ರನ್ನ ಮರ್ತ್ ಹೋಗಿ ಅವ್ರ ದುಡ್ಡು ಅವ್ರಿಗೆ ಬಂದ್ರೆ ಸಾಕು ಅನ್ನೋ ಮಾತಾಡ್ಬಿಟ್ರು ಅಲ್ವಾ? ಅಲ್ಲೇ ನನ್ ಮನಸ್ಸು ಒಡೆದು ಹೋಯ್ತು. ಏನೇ ಮಾಡಾದ್ರು ದುಡ್ಡನ್ನ ತಂದು ಕೊಡ್ಬೇಕು ಅನ್ಕೊಂಡೆ. ಆದ್ರೆ ಎಲ್ಲಿಂದ ತರ್ತೀಯ ರಾಜಿ? ನೀನ್ ಹಕ್ಕುದ್ಕೆ ಮೇಲ್ ಚಾಕು ಇಟ್ಟು ಹಾಕಿ ಕೇಳಿದ್ರೆ ನಾನೇನು ಹೇಳಕ್ಕಾಗಲ್ಲ ಆದ್ಯ. ಆದ್ರೆ ಹೇಗಾದ್ರೂ ತರ್ತೀನಿ. ನಿಂದು ಅಮಾಯಕತೆನೋ ಹಠನೋ ನನಗೇನು ಅರ್ಥ ಆಗ್ತಿಲ್ಲ. ಇದು ಸಂಕಲ್ಪ. ನನ್ ಸಂಕಲ್ಪನೇ ನನಗೆ ದುಡ್ಡು ಸಿಗೋ ಹಾಗೆ ಮಾಡುತ್ತೆ. ಇಷ್ಟೆಲ್ಲ ಆಗಿದ್ ನನ್ನಿಂದಾನೆ. ನಾನು ಹುಷಾರಾಗಿರ್ಬೇಕಾಗಿತ್ತು. ಬ್ಯಾಂಕಿಂದ ತಂದಂತ ದುಡ್ಡು ಹೇಗ್ ಬದಲಾಯ್ತು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ.